ಈಗ ನಾನು ಮೆಕ್ಕೆಜೋಳಕ್ಕೆ ಎಣ್ಣೆ ಹೊಡ್ಯಾಕತ್ತೀನಿ ನೋಡ್ರಿ ಫ್ರೆಂಡ್ಸ. ಯಾಕಂದ್ರೆ ಹುಳ ಭಾಳ ಆಗಿಬಿಟ್ಟವು ನೋಡ್ರಿ, ಎಲ್ಲ ಎಲೆ ಹರಿದು ಬಿಟ್ಟವ್ರಿ ಫ್ರೆಂಡ್ಸ. ನೋಡ್ರಿ ಎಲೆ ಹರ್ಕ ಯಾಕೆ ಆಗಿಬಿಟ್ಟವಪ್ಪ ಅಂದ್ರೆ ಎಲ್ಲ ನೋಡ್ರಿ ಫ್ರೆಂಡ್ಸ್. ಈಗ ನಾವು ಮೆಕ್ಕೆಜೋಳಕ್ಕೆ ಎಣ್ಣೆ ಹೊಡ್ಯಾಕೆ ಬಂದೇವು ನೋಡ್ರಿ ಎಲ್ಲ ಹುಳ ಹತ್ತಿಬಿಟ್ಟಾವ ನೋಡ್ರಿ ಫ್ರೆಂಡ್ಸ. ಎಲೆ ಹರ್ಕ ಆಗಿಬಿಟ್ಟವ್ರಿ ಫ್ರೆಂಡ್ಸ. ಅದ್ರೊಳಗೆ ಹುಳ ಅದಾವ್ರಿ ಫ್ರೆಂಡ್ಸ. ಮಾನ್ಯ ಈಗೊಂದು ಸರಿ ಎಣ್ಣೆ ಹೊಡೆದಿದ್ದೆ, ಅವು ಹೋಗಿಲ್ಲ ನೋಡ್ರಿ. ಈಗ ಮತ್ತೆ ಹೊಳ್ಳಿ ಹೊಡಿಬೇಕಾಗೈತೆ ನೋಡ್ರಿ ಫ್ರೆಂಡ್ಸ. ನೋಡ್ರಿ ಈಗ ಭಾಳ ಎತ್ತರ ಆಗಿಬಿಟ್ಟೈತೆ ನೋಡ್ರಿ. ಈಗ ಹೊಡ್ಯಾಕು ಬರೋದಿಲ್ಲ, ಹಂಗೆ ಹೊಡಿಬೇಕು ನೋಡ್ರಿ ಫ್ರೆಂಡ್ಸ. ಇದ್ರೊಳಗೆ ಹೊಡ್ಯಾಕೆ ಬರೋಲ್ಲ ಅಂದರೂ ಹೊಡಿಬೇಕು ರೀ ಫ್ರೆಂಡ್ಸ. ಯಾಕಪ್ಪ ಅಂದ್ರೆ ಹುಳ ಭಾಳ ಆಗಿಬಿಟ್ಟವ್ರಿ ಫ್ರೆಂಡ್ಸ. ಈಗ ಮೆಕ್ಕೆಜೋಳದಾಗ ಒಳಗೆ ಸುಳ್ಯಾಗೆ ಆಗಿಬಿಟ್ಟವ್ರಿ ನೋಡ್ರಿ ಫ್ರೆಂಡ್ಸ. ಇದ್ರೊಳಗೆ ಅರಿಶಿನ ಪುಡಿ ಎಣ್ಣೆ ಕುಡ್ಸ್ಯದ ನೋಡ್ರಿ. ಇದು ಮತ್ತು ಮೆಕ್ಕೆಜೋಳಕ್ಕೆ ಭಾಳ ಎಣ್ಣೆ ಹುಳ ಆಗ್ಯಾವು. ಅದಕ್ಕೆ ನಾ ಇವತ್ತು ಮೆಕ್ಕೆಜೋಳಕ್ಕೆ ಎಣ್ಣೆ ಹೊಡ್ಯಾಕತ್ತೀನಿ ನೋಡ್ರಿ ಫ್ರೆಂಡ್ಸ. ನೋಡ್ರಿ ಇದು ಯಾಕೆ ತೊಗೊಂಡಿನಪ್ಪ ಅಂದ್ರೆ ಒಳಗೆಲ್ಲ ಅರಿಶಿನ ಪುಡಿ ಹೋಗಿ ಕೂತೈತಿ. ಅದಕ್ಕೆ ನಾ ಈಗ ಇದನ್ನು ತಿರುಗಾಡಕತ್ತೀನಿ ನೋಡ್ರಿ ಫ್ರೆಂಡ್ಸ. ಈಗ ಎಷ್ಟು ಹೊಡೆದ್ರೂ ಮೆಕ್ಕೆಜೋಳಕ್ಕೆ ಎಣ್ಣೆ ಹೋಗೋಲಾಗ್ಯಾವ ನೋಡ್ರಿ ಹುಳ. ಅದಕ್ಕೆ ಈಗ ಮೆಕ್ಕೆಜೋಳಕ್ಕೆ ಎಣ್ಣೆ ಹೊಡ್ಯಾಕತ್ತೀನಿ ನೋಡ್ರಿ ಫ್ರೆಂಡ್ಸ. ನೋಡ್ರಿ ಈಗ ಅರ್ಧ ಆಗೈತಿ ನೋಡ್ರಿ. ಈಗ ಅರ್ಧ ಬ್ಯಾರಲ್ ಆಗೈತಿ, ಫುಲ್ ಬ್ಯಾರಲ್ ಕಲಿಸಿದೆ ರೀ ಫ್ರೆಂಡ್ಸ. ಈಗ ಅರ್ಧ ಆಗೈತಿ ನೋಡ್ರಿ. ಬರೀ ಅದು ಅರಿಶಿನ ಪುಡಿ ಯಾಕಾಯ್ತಪ್ಪ ಅಂದ್ರೆ ಮೆಕ್ಕೆಜೋಳಕ್ಕೆ ಅರಿಶಿನ ಪುಡಿ ಹಾಕಿ ಹೊಡಿಬೇಕಂತ. ಅದಕ್ಕೆ ಅರಿಶಿನ ಪುಡಿ ಹಾಕಿ ನೋಡ್ರಿ ಫ್ರೆಂಡ್ಸ. ಒಂದು ಅರ್ಧ ಕಿಲೋ ಅರಿಶಿನ ಪುಡಿ ಹಾಕೈತಿ ಅದಕ್ಕೆ ನೋಡ್ರಿ ಎಷ್ಟು ಅರಿಶಿನ ಕಲರ್ ಆಗಿಬಿಟ್ಟೈತಿ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ಈಗ ನಾನು ಎಣ್ಣೆ ತೆಳಗ ಮೇಲೆ ಮಾಡಕತ್ತೀನಿ ನೋಡ್ರಿ. ಯಾಕಪ್ಪ ಅಂದ್ರೆ ಉಟ್ಟು ಅರಿಶಿನ ಪುಡಿ ಹೋಗಿ ಒಳಗೆ ತಳದಾಗ ಕೂತಿರ್ತೈತ್ರಿ. ಅದಕ್ಕೆ ನಾ ಈಗ ಕೊಡೋದಲೇ ಮ್ಯಾಕೆ ಎತ್ತಿ ಹಾಕಾಕತ್ತೀನಿ ನೋಡ್ರಿ ಫ್ರೆಂಡ್ಸ. ಅರಿಶಿನ ಪುಡಿ ಎಲ್ಲ ತಳಕ್ಕೆ ಹೋಗಿ ಕೂತಿರ್ತೈತ್ರಿ, ಮತ್ತು ಎಣ್ಣೆನೂ ತಳಕ್ಕೆ ಹೋಗಿ ಕೂತಿರ್ತೈತಿ. ಅದಕ್ಕೆ ಹೇಳಿ ನಾನು ತೆಳಗ ಮ್ಯಾಗ ಮಾಡಕತ್ತೀನಿ ನೋಡ್ರಿ ಫ್ರೆಂಡ್ಸ. ನೋಡ್ರಿ ಫ್ರೆಂಡ್ಸ್, ಈಗ ಒಂದು ಬ್ಯಾರಲ್ ತುಂಬಿಸಿದ್ದೆ, ಈಗ ಅರ್ಧ ಆಗೈತ್ರಿ ಇದು. ಯಾಕಂದ್ರೆ ಹಂಗೆ ಹೊಡಿತಿದ್ದೆ ರೀ ಫ್ರೆಂಡ್ಸ. ಇವು ಒಳಗೆ ಅರಿಶಿನ ಪುಡಿ ಕೂತ್ ಬಿಟ್ಟಿರ್ತೈತ್ರಿ. ಅದಕ್ಕೆ ನಾ ಈಗ ಮ್ಯಾಕ ತೆಳಗ ಮಾಡಕತ್ತೀನಿ ನೋಡ್ರಿ ಫ್ರೆಂಡ್ಸ. ಈಗ ಎಲ್ಲ ಕಲ್ಸಿನ ನೋಡ್ರಿ. ತೆಳಗ ಮ್ಯಾಗ ಮಾಡಿದ್ರೆ ನೋಡ್ರಿ ಫ್ರೆಂಡ್ಸ ಎಷ್ಟು ಬುರುಗು ಬಂದೈತಿ ನೋಡ್ರಿ. ಕೊಡದಲ್ಲೇ ಮ್ಯಾಲಿಂದ ಎತ್ತಿ ಹಾಕಿನ್ರಿ ಫ್ರೆಂಡ್ಸ. ಈಗ ನೋಡ್ರಿ ಎಷ್ಟೊಂದು ಬುರುಗು ಆಗಿಬಿಟ್ಟೈತಿ ನೋಡ್ರಿ. ಇದು ಕಟ್ಗೆ ಯಾಕೆ ಇಟ್ಟಿನಪ್ಪ ಅಂದ್ರೆ ಒಳಗೆ ಎಲ್ಲ ಹೋಗಿ ಕೂತಿರ್ತೈತಿ ರೀ ಫ್ರೆಂಡ್ಸ. ಔಷಧ ಅದು ತೆಳಗೆ ಹೋಗಿ ಕೂತಿರ್ತೈತಿ, ಅರಿಶಿನ ಪುಡಿನೂ ತೆಳಗೆ ಹೋಗಿ ಕೂತಿರ್ತೈತಿ. ಅದಕ್ಕೆ ಹೇಳಿ ಅದನ್ನು ನೀರಾಗ ಅಳಗ್ಯಾಡ್ಸಾಕೆ ಇಟ್ಟಿನಿ ನೋಡ್ರಿ ಫ್ರೆಂಡ್ಸ. ಈಗ ಕೊಡದಲ್ಲೇ ಮ್ಯಾಲ ತೆಳಗ ಮಾಡೀನಿ ನೋಡ್ರಿ. ಎಷ್ಟು ಬುರುಗು ಬಂದುಬಿಟ್ಟೈತಿ ನೋಡ್ರಿ. ನೋಡ್ರಿ ಫ್ರೆಂಡ್ಸ, ಇದು ಎಷ್ಟು ಬುರುಗು ಬಂದುಬಿಟ್ಟೈತಿ. ಈಗ ಇದರಲ್ಲೇ ಕಟ್ಗಿಲಿ ಎಲ್ಲ ತಿರುಗಾಡೀನಿ ನೋಡ್ರಿ ಫ್ರೆಂಡ್ಸ್. ನಾವು ಈ ಎಣ್ಣೆ ಯಾವ್ದು ಹಾಕ್ಯಾವಪ್ಪ ಅಂದ್ರೆ ಮೆರ್ಕ್ಯುರಿ ಎಣ್ಣೆ ಹಾಕ್ಯಾವ ನೋಡ್ರಿ ಫ್ರೆಂಡ್ಸ. ಇದು ಒಂದು ಬ್ಯಾರಲ್ ಕಲ್ಸಿನಿ ನೋಡ್ರಿ. ಈಗ ಇದು ನೋಡ್ರಿ, ಈಗ ನಾ ಎಣ್ಣೆ ಹೊಡಿದು ಚಾಲು ಮಾಡೀನಿ ನೋಡ್ರಿ ಫ್ರೆಂಡ್ಸ್. ಎಣ್ಣೆ ಹೊಡ್ಯಾಕ ನೋಡ್ರಿ ಹಿಂಗೆ ಎಲೆ ಹರ್ಕ ಆಗಿಬಿಟ್ಟವ್ರಿ. ಭಾಳ ಹುಳನೂ ಸಿಕ್ಕಾಪಟ್ಟಿ ಆಗಿಬಿಟ್ಟವು ನೋಡ್ರಿ ಫ್ರೆಂಡ್ಸ. ಎಲ್ಲ ಒಳಗೆ ಎಲ್ಲ ಹುಳ ತಿಂದು ಹೋಗಿಬಿಟ್ಟಾವ್ರಿ ನೋಡ್ರಿ ಫ್ರೆಂಡ್ಸ. ಹೆಂಗೆ ಎಲೆ ಹರ್ಕ ಆಗಿಬಿಟ್ಟಾವಂದ್ರೆ ಅದು ಒಳಗೆ ಕೀಡಿ ದಮ್ ಅಂದಿರ್ತದೆ ರೀ ಫ್ರೆಂಡ್ಸ್. ಅದೆಲ್ಲ ಮರಿ ಮಾಡಿಬಿಡ್ತದೆ ರೀ ನೋಡ್ರಿ ಫ್ರೆಂಡ್ಸ್. ಈಗ ಹೊಡ್ಯಾಕ ಸ್ಟಾರ್ಟ್ ಮಾಡೀನಿ ನೋಡ್ರಿ ನಾನು ಎಣ್ಣೆ ಹೊಡ್ಯಾಕ. ನೋಡ್ರಿ ಎಲ್ಲ ಎಲೆ ಹಿಂಗೆ ಹರ್ಕ ಆಗಿಬಿಟ್ಟಾವ ನೋಡ್ರಿ. ಈಗ ಒಳಗೆ ಹೋಲಾಕ ಬರೋದಿಲ್ಲ ನೋಡ್ರಿ ಫ್ರೆಂಡ್ಸ. ಈಗ ಎದಿ ಮಠ ಆಗೈತಿ ಮೆಕ್ಕೆಜೋಳ, ಅಂದರೂ ಹಾಗೆ ಹೊಡ್ಯಾಕತ್ತೀನಿ ನೋಡ್ರಿ. ಈಗ ನಾ ಒಬ್ಬನೇ ಇದೀನಿ ನೋಡ್ರಿ ಫ್ರೆಂಡ್ಸ. ಈಗ ನೀರು ತಂದು ಹಾಕೋದು ಒಬ್ಬನೇ, ಈಗ ಎಣ್ಣೆ ಹೊಡಿದು ಒಬ್ಬನೇ ಆಗಿಬಿಟ್ಟಿನಿ ನೋಡ್ರಿ ಫ್ರೆಂಡ್ಸ. ಒಳಗೆ ಜಾಗ ಇಷ್ಟು ಹೋಗಿಬಿಟ್ಟೈತಿ ನೋಡ್ರಿ ಹುಳ ಹತ್ತಿ ನೋಡ್ರಿ ಫ್ರೆಂಡ್ಸ. ಇಲ್ಲಿ ಇದಕ್ಕೆ ಭಾಳ ಹಿಡಿಬೇಕು ನೋಡ್ರಿ ಫ್ರೆಂಡ್ಸ. ಇದು ಸುಳಿ ತುಂಬುತನ ಹಿಡಿಬೇಕ್ರಿ, ಅಂದ್ರೆ ಒಳಗೆ ಎಣ್ಣೆ ಜಗ್ತದ ನೋಡ್ರಿ ಫ್ರೆಂಡ್ಸ. ಇಷ್ಟು ಇದು ಆಗಿಬಿಟ್ಟೈತಿ ನೋಡ್ರಿ. ಇಲ್ಲಿ ಹಿಂಗೆ ಎಲೆ ಹರ್ಕ ಆಗಿಬಿಟ್ಟಾವ ನೋಡ್ರಿ ಫ್ರೆಂಡ್ಸ. ಒಳಗೆ ಕೀಡಿ ಇರ್ತಾವ್ರಿ ಫ್ರೆಂಡ್ಸ. ಅದು ಒಳಗೆ ಚೆಕ್ ಮಾಡಿದ್ರೆ ದಮ್ ಅಂದು ಕೀಡಿ ಇರ್ತದೆ ರೀ ಫ್ರೆಂಡ್ಸ. ಅದು ಕೀಡಿ ಯಾಕೆ ಹಾಕದಪ್ಪ ಅಂದ್ರೆ ಒಳಗೆ ನೋಡ್ರಿ ಫ್ರೆಂಡ್ಸ. ಈಗ ಎಷ್ಟು ಹೊಡೆದಿನಪ್ಪ ಅಂದ್ರೆ ಈಗ ಒಂದು 3-4 ಕ್ಯಾನ್ ಅಷ್ಟೇ ಹೊಡೆದಿನಿ ನೋಡ್ರಿ ಫ್ರೆಂಡ್ಸ. ಒಳಗೆ ಕಸನೂ ಅಷ್ಟೇ ಐತ್ರಿ. ಕಸ ಅಂಕರ್ ಭಯಂಕರ ಐತಿ ನೋಡ್ರಿ. ಎಲ್ಲ ಮೆಕ್ಕೆಜೋಳಕ್ಕೆಲ್ಲ ಹಿಂಗೆ ಹುಳ ಹತ್ಬಿಟ್ಟಾವ ನೋಡ್ರಿ ಫ್ರೆಂಡ್ಸ. ಈಗ ಒಂದು ಸರಿ ಮೊದಲು ನಾನು ಎಣ್ಣೆ ಹೊಡೆದಿದ್ದೆ ರೀ, ಅವು ಹೋಗಿಲ್ಲ ನೋಡ್ರಿ. ಈಗ ಮತ್ತೆ ಹೊಳ್ಳಿ ಹೊಡ್ಯಾಕತ್ತೀನಿ ನೋಡ್ರಿ.
ನೋಡಿರಿ ಫ್ರೆಂಡ್ಸ್, ಈಗ ನಾನು ಒಳಗೆ ಹೋಗಿ ಎಣ್ಣೆ ಹೊಡ್ಯಾಕತ್ತೀನಿ ನೋಡ್ರಿ ಒಳಗೆ ಜಾಗ ಇಷ್ಟು ಮೆಕ್ಕೆಜೋಳ ಹೋಗಿಬಿಟ್ಟೈತಿ ನೋಡ್ರಿ. ಹಳಕಾಗಿಬಿಟ್ಟೈತಿ, ಯಾಕೋ ಏನೋ ಹಿಂಗೆ ಹಳಕಾಗಿಬಿಟ್ಟೈತಿ ನೋಡ್ರಿ ಫ್ರೆಂಡ್ಸ. ಮೆಕ್ಕೆಜೋಳ ಅಂತೂ ಚಲೋ ಐತ್ರಿ, ಆದ್ರೆ ಹುಳಾನೇ ಸಿಕ್ಕಾಪಟ್ಟಿ ಅದಾವೆ ನೋಡ್ರಿ ಫ್ರೆಂಡ್ಸ. ಒಳಗೆ ನೋಡ್ರಿ ಎಲ್ಲ ಮೆಕ್ಕೆಜೋಳ ಒಳಗೆ ಸುಳ್ಯಾಕೆ ಹತ್ಬಿಟ್ಟವ್ರಿ ಮೆಕ್ಕೆಜೋಳಕ್ಕೆ. ಇದು ಏನು ಮಾಡ್ಬೇಕಂದ್ರೆ ಮೊದಲು ಈಗೊಂದು ಸರಿ ಎಣ್ಣೆ ಹೊಡೆದಿದ್ದೆ ರೀ, ಒಟ್ಟು ಹೋಗಿಲ್ಲ ನೋಡ್ರಿ ಫ್ರೆಂಡ್ಸ. ಮತ್ತು ಹೊಳ್ದಿಂತ್ರ ಈಗ ಬೇರೆ ಎಣ್ಣೆ ತರಿಸಿ ಹೊಡ್ಯಾಕತ್ತದ ನೋಡ್ರಿ. ಈಗ ನೋಡ್ರಿ ಒಳಗಂತ್ರ ಹೋಲಾಕೆ ಬರ್ದಿಲ್ರಿ, ಅಷ್ಟೊಂದು ಇದು ಆಗಿಬಿಟ್ಟೈತ್ರಿ. ಈಗ ಎದಿಮಠ ಬಂದುಬಿಟ್ಟೈತಿ ನೋಡ್ರಿ ಮೆಕ್ಕೆಜೋಳ. ಇದಕ್ಕೆ ಮೊದಲೇ ನಾವು ಸಣ್ಣದಿದ್ದಾಗೆ ಹೊಡಿಬೇಕಾಗಿತ್ತು ರೀ ಫ್ರೆಂಡ್ಸ, ಹೊಡಿದ ಆಗಲಿಲ್ಲ ನೋಡ್ರಿ. ಈಗ ಎಷ್ಟು ಹತ್ರ ಆಗಿಬಿಟ್ಟೈತಿ ನೋಡ್ರಿ. ಎಷ್ಟು ದೊಡ್ಡದಾಯ್ತಪ್ಪ ಅಂದ್ರೆ ಒಳಗೆ ಎಣ್ಣೆನೂ ಹತ್ತುದಿಲ್ಲ ನೋಡ್ರಿ ಫ್ರೆಂಡ್ಸ. ಈಗ ಹಾಗೆ ಹೊಡ್ಯಾಕತ್ತದ ನೋಡ್ರಿ. ಯಾಕಪ್ಪ ಅಂದ್ರೆ ಬಿಟ್ರೆ ಅದಿಟ್ಟು ಉಟ್ಟು ತಿಂದು ಹೋಗಿಬಿಡ್ತಾವ್ರಿ. ಒಳಗೆ ಕೀಡಿ ದಮ್ಮ ಆಗಿಬಿಟ್ಟಾವ ನೋಡ್ರಿ. ಕೀಡಿ ಯಾಕಕ್ಕವಪ್ಪ ಅಂದ್ರೆ ಫ್ರೆಂಡ್ಸ, ಇದು ಸ್ವೀಟ್ ಇರ್ತದೆ ನೋಡ್ರಿ. ಇದು ಒಳಗೆ ಅದು ಸ್ವೀಟ್ ಇರೋ ಸಲುವಾಗಿ ಅದು ಏನೈತಿ, ಒಂದು ಪತ್ರಗಿತ್ತಿ ಬಂದು ಇದ್ರ ಮ್ಯಾಲೆ ಕೂತು ಅದು ಹೋಗಿಬಿಡ್ತೈತೆ ರೀ ಫ್ರೆಂಡ್ಸ. ಅದರಿಂದನೇ ಮಟ್ಟಿ ಇಟ್ಟು ಎಲ್ಲ ಒಂದಕ್ಕೆ ಸಾವಿರಾರು ಕೀಡಿ ಹುಟ್ಕೊಂಡ್ಬಿಡ್ತಾವ್ರಿ ಫ್ರೆಂಡ್ಸ. ಆ ಕೀಡಿ ಹುಟ್ಕೊಂಡು ಏನೈತಿ ಒಳಗೆ ಸುಳ್ಯಾಗ ಹೋಗಿ ತಿಲ್ಲಕ್ಕೆ ಚಾಲು ಮಾಡ್ತಾವ್ರಿ. ಅದರಿಂದನೇ ದಮ್ಮನ ಕೀಡಿ ಆಗಿ ಹುಟ್ಟುಬಿಡ್ತಾವೆ ನೋಡ್ರಿ ಫ್ರೆಂಡ್ಸ. ನೋಡ್ರಿ ಈಗ ಆ ಕಡೆ ಎಲ್ಲ ಎಣ್ಣೆ ಹೊಡ್ಕೊತ ಬಂದೀನಿ ನೋಡ್ರಿ. ಈಗ ಈ ಕಡೆದ ನೋಡ್ರಿ ಫ್ರೆಂಡ್ಸ, ಈಗ ಎಣ್ಣೆ ಹೊಡಿದು ಆ ಕಡೆದು ಹಿಂದಿಂದು ಇನ್ನೂ ಹೊಡೆದಿಲ್ರಿ ಫ್ರೆಂಡ್ಸ, ಅದನ್ನು ಹೊಡ್ಕೋತ ಬಂದೀನಿ ರೀ. ಈಗ ನೋಡ್ರಿ, ಈಗ ಈ ಕಡೆ ಹೊಡ್ಯಾಕೋತ ಹೋಲಕತ್ತೀನಿ ನೋಡ್ರಿ ಫ್ರೆಂಡ್ಸ. ನೋಡ್ರಿ ಎಷ್ಟು ಹುಳ ತಿಂದ್ಬಿಟ್ಟಾವ ನೋಡ್ರಿ. ಹುಳ ಅಂದ್ರೇನು, ಕೀಡಿ ಒಳಗೆ ಸುಳ್ಯಾಗ ಭಾಳ ದಪ್ಪ ಅದಾವ್ರಿ. ಅದಕ್ಕೆ ಇಷ್ಟು ಹೊಡೆದ್ರು ಇದಕ್ಕೆ ಇವತ್ತು ಎಣ್ಣೆ ಮುಗಿಸಿ ನಾಳೆಗೆ ನೀರು ಉಣಿಸ್ಬೇಕು ನೋಡ್ರಿ ಫ್ರೆಂಡ್ಸ್ ಮೆಕ್ಕೆಜೋಳಕ್ಕೆ. ಯಾಕಪ್ಪ ಅಂದ್ರೆ ಮಳೆನೂ ಆಗಿಲ್ರಿ, ಎಲ್ಲ ಬಾಡ್ ಹೋಲಾಕತ್ತದ ರೀ ಫ್ರೆಂಡ್ಸ ಮೆಕ್ಕೆಜೋಳ. ಹುಳ ಅಂಕರ್ ಭಯಂಕರ ಹುಳ ತಿಂದ್ಬಿಟ್ಟವ್ರಿ. ಇವತ್ತು ಎಣ್ಣೆ ಹೊಡೆದು ನಾಳೆಗೆ ನೀರು ಹುಡ್ಬೇಕಂತ ಹೇಳಿ ಮಾಡೀನಿ ನೋಡ್ರಿ ಫ್ರೆಂಡ್ಸ. ಕೀಡಿ ಅಂಕರ್ ಸಿಕ್ಕಾಪಟ್ಟಿ ಆಗಿಬಿಟ್ಟವ್ರಿ ನೋಡ್ರಿ ಫ್ರೆಂಡ್ಸ. ಇದು ಪಂಪ್ ಯಾವ್ದಪ್ಪ ಅಂದ್ರೆ ಇದು ಚಾರ್ಜಿಂಗ್ ಮೇಲಿಂದ ಐತಿ ನೋಡ್ರಿ. ಇದು ಈಗ ಚಾರ್ಜಿಂಗ್ ಹಾಕಿ ತೊಗೊಂಬಂದಿದ್ದೆ ರೀ ಫ್ರೆಂಡ್ಸ. ಚಾರ್ಜ್ ಫುಲ್ ಆಗಿತ್ತು, ಈಗ ಮತ್ತೆ ಹೊಳ್ಳಿ ಡೌನ್ ಆಗೈತಿ ನೋಡ್ರಿ. ಈಗ ಎರಡು ಅದಾವ ರೀ ಫ್ರೆಂಡ್ಸ, ಮನ್ಯಾಗ ಒಂದು ಚಾರ್ಜಿಂಗ್ ಹಾಕಿನ್ರಿ, ಈಗ ಇನ್ನೊಂದು ತಂದೀನಿ. ಇದು ಚಾರ್ಜಿಂಗ್ ಖಾಲಿ ಆದಗಳೇ ಇದನ್ನು ಚಾರ್ಜಿಂಗ್ ಹಾಕಿ ಅದನ್ನು ತರ್ಬೇಕು ರೀ ಫ್ರೆಂಡ್ಸ. ನೋಡ್ರಿ ಎಣ್ಣೆ ಎಲ್ಲ ಆ ಕಡೆಯಿಂದ ಹೊಡ್ಕೋತ ಬಂದೀನಿ ನೋಡ್ರಿ. ಈಗಿನ ಭಾಳ ಐತ್ರಿ ಫ್ರೆಂಡ್ಸ. ಇವತ್ತೇನು ಎಣ್ಣೆ ಆಗೋದಿಲ್ಲ ರೀ, ಆಗಿ ಮಾಡ್ಬೇಕಂತ ಅಂದ್ಕೊಂಡಿದ್ದೆ, ಆಗೋದಿಲ್ಲ ರೀ ಫ್ರೆಂಡ್ಸ. ಇದು ಭಾಳ ಐತಿ ನೋಡ್ರಿ ಫ್ರೆಂಡ್ಸ. ಎಲೆ ಹಿಂಗೆ ಹರ್ಕ ಆಗಿಬಿಟ್ಟವ್ರಿ, ಒಳಗೆ ಕೀಡಿ ಭಾಳ ಅದಾವ್ರಿ ಫ್ರೆಂಡ್ಸ. ಅದಕ್ಕೆ ಎಣ್ಣೆ ಇವತ್ತು ಹೊಡಿದು ಆಗೋದಿಲ್ಲ ರೀ ಫ್ರೆಂಡ್ಸ. ಈ ಎಣ್ಣೆಯಾಗ ಅರಿಶಿನ ಪುಡಿ ಯಾಕೆ ಕುಡಿಸಿನಂದ್ರೆ ಫ್ರೆಂಡ್ಸ, ನೋಡ್ರಿ ಎಣ್ಣೆಯಾಗ ಅರಿಶಿನ ಪುಡಿ ಕುಡಿಸಿದ್ರೆ ಇಳುವರಿ ಚಲೋ ಬರ್ತದತ್ರಿ ಫ್ರೆಂಡ್ಸ. ಅದಕ್ಕೆ ಮೆಕ್ಕೆಜೋಳಕ್ಕೆ ಭಾಳ ಚಲೋ ಆತ್ರಿ ಫ್ರೆಂಡ್ಸ್. ಅದಕ್ಕೆ ನಾನು ಎಣ್ಣೆ ಒಳಗೆ ಅರಿಶಿನ ಪುಡಿ ಕುಡಿಸಿ ನೋಡ್ರಿ. ಹೋದ ವರ್ಷ ಅದು ಹಾಗೆ ಹೊಡೆದಿದ್ದೇವ್ರಿ ಫ್ರೆಂಡ್ಸ. ಈ ವರ್ಷ ಅರಿಶಿನ ಪುಡಿ ಹಾಕಿ ಹೊಡ್ಯಾಕತ್ತದ ನೋಡ್ರಿ. ಇದಕ್ಕೊಮ್ಮೆ ಅರಿಶಿನ ಪುಡಿ ಎಷ್ಟಪ್ಪ ಅಂದ್ರೆ ಒಂದು ಬ್ಯಾರಲ್ಗೆ ಒಂದು ಅರ್ಧ ಕಿಲೋ ಹಾಕಿಬಿಟ್ಟೈತಿ ನೋಡ್ರಿ ಫ್ರೆಂಡ್ಸ. ಚಲೋ ಆಕ್ಕದತ್ ಹೇಳಿ ದಯವಿಟ್ಟು ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ. ದಯವಿಟ್ಟು ಸಪೋರ್ಟ್ ಮಾಡಿ ರೈತನ ಮಗನೂ ಒಂಚೂರು ಬೆಳೆಸ್ರಿ ಫ್ರೆಂಡ್ಸ. ನೋಡ್ರಿ ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಕತ್ತೀನಿ ರೀ ಫ್ರೆಂಡ್ಸ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ದಯವಿಟ್ಟು ನಾನು ವಿಡಿಯೋ ಫುಲ್ ನೋಡ್ರಿ ಫ್ರೆಂಡ್ಸ. ನೋಡ್ರಿ ಫ್ರೆಂಡ್ಸ್, ಈಗ ನಾನು ಸ್ಟೂಲ್ ಮೇಲೆ ಫೋನ್ ಇಟ್ಟು ಕ್ಯಾಮ್ರಾ ಆನ್ ಮಾಡಿ ಈಗ ಈ ಕಡೆದು ಎಲ್ಲ ಎಣ್ಣೆ ಹೊಡ್ಕೊಳಕತ್ತೀನಿ ನೋಡ್ರಿ ಫ್ರೆಂಡ್ಸ. ಈ ಕಡೆದು ಎಣ್ಣೆ ಹೊಡ್ಕೊಂಡು ಈಗ ಆ ಕಡೆ ಮುಂದಿನ ಸೈಡ್ ಹೋಗ್ಬೇಕ್ರಿ. ಇದು ಎಲ್ಲ ಆದಗಳೇ ನೋಡ್ರಿ ಫ್ರೆಂಡ್ಸ. ಮಾಡಂಕರ್ ಸಿಕ್ಕಾಪಟ್ಟೆ ಆಗಿಬಿಟ್ಟೈತಿ ನೋಡ್ರಿ. ಮಳೆ ಬರೋರ್ಗತೆನೇ ಆಗಿಬಿಟ್ಟೈತಿ ನೋಡ್ರಿ. ಮಳೆನೇ ಬರೋಲ್ರಿ ಫ್ರೆಂಡ್ಸ. ಗಾಳಿಗೆಲ್ಲ ಮುಂದೆ ಓಡಿ ಹೋಗಿಬಿಡ್ತೈತಿ ನೋಡ್ರಿ ಫ್ರೆಂಡ್ಸ. ಮಳೆನೇ ಆಗೋಲ್ಲಾಗೈತಿ ರೀ ಫ್ರೆಂಡ್ಸ. ಈಗ